ಓಂ ಶಾಂತಿ ಇವರೇ, ಎಲ್ಲರಿಗೂ ಒಳ್ಳೆಯದಾಗಲಿ. ಇವರೇ, ನಾನೀಗ ಶ್ರೀ ಸಿದ್ಧಾರೂಢ ದಿವ್ಯ ಜ್ಯೋತಿ ರಥಯಾತ್ರೆಯಲ್ಲಿ ಭಾಗಿಯಾಗಬೇಕಿದೆ. ಈಗಾಗಲೇ ಪಾರ್ಟ್ 1 ನಾನು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ಪಾರ್ಟ್ 1 ಯಾರು ನೋಡಿಲ್ಲ ಅವ್ರು ದಯವಿಟ್ಟು ನೋಡಿ. ಈಗ ನಾನು ರಾಮಹಳ್ಳಿ, ಬೆಂಗಳೂರು ಹತ್ರ ರಾಮಹಳ್ಳಿ ಏನು ಬಸ್ ಸ್ಟ್ಯಾಂಡ್ ಇದೆ ರಾಮಹಳ್ಳಿಯಲ್ಲಿ, ಅಲ್ಲಿ ರಂಗಮಂದಿರ ಇದೆ. ರಂಗಮಂದಿರ ಮುಂದುಗಡೆ ನಾನು ಹಾಗೂ ನಮ್ಮ ತಂಡ ಏನಿದೆ ವಿದ್ಯಾರ್ಥಿಗಳು ಅವರೆಲ್ಲ ಇದ್ದಾರೆ. ಅವ್ರ ಜೊತೆಗೆ ಇನ್ನೂ ಕೆಲವು ಹೆಣ್ಮಕ್ಳಿದ್ದಾರೆ. ಕೆಲವರು ಅಲ್ಲಿನ ಶ್ರೀ ಸಿದ್ಧಾರೂಢ ಆಶ್ರಮದ ಕೆಲವು ಅಲ್ಲಿನ ಕಾರ್ಯಕರ್ತರಿದ್ದಾರೆ. ಹಾಗೆ ಕೆಲವು ಸ್ವಾಮೀಜಿಗಳು ಬಂದಿದ್ದಾರೆ, ನೀವು ನೋಡ್ಬೋದು. ಬೇರೆ ಮಠಗಳಿಂದ ಸ್ವಾಮೀಜಿಗಳು ಬಂದಿದ್ದಾರೆ. ಎಲ್ಲ ನಾವು ಕಾಯ್ತಾ ಇದ್ದೀವಿ ರಥಯಾತ್ರೆ ಬರುತ್ತೆ ಅಂತ. ಇಲ್ಲಿ ಕೆಲವು ಶಾಲಾ ವಿದ್ಯಾರ್ಥಿಗಳು ಹಾಗೆ ಇನ್ನೂ ಕೆಲವು ಸಂಘ ಸಂಸ್ಥೆಗಳವರು ಕೂಡ ಇಲ್ಲಿದ್ದಾರೆ. ಅವ್ರ ಜೊತೆಗೆ ಮುಖ್ಯವಾಗಿ ನಾವು ನಮ್ಮ ತಂಡ ಅಂದರೆ ನಮ್ಮ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ. ಇಲ್ಲೆಲ್ಲ ಕಳಸ ಎಲ್ಲ ರೆಡಿ ಇದೆ. ಅವರು ಬರ್ತಾರೆ. ಈಗ ಅವರು ಬಂದಮೇಲೆ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಓಕೆನಾ? ಹುಬ್ಬಳ್ಳಿಯಿಂದ ಚಳಕಾಪುರ ಅಥವಾ ಹುಬ್ಬಳ್ಳಿಯಿಂದ ರಥಯಾತ್ರೆ ಬರ್ತದೆ. ಅದು ರಾಮಹಳ್ಳಿಗೆ, ಇಲ್ಲಿಗೆ ಈ ಬಸ್ ಸ್ಟ್ಯಾಂಡಿಗೆ ಬಂದರೆ ಇಲ್ಲಿಂದ ನಾವು ಇದನ್ನು ಸ್ವಾಗತ ಮಾಡಿಕೊಂಡು ಇಲ್ಲೇ ಪಕ್ಕದಲ್ಲಿ 1 ಕಿಲೋಮೀಟ್ರ್ ದೂರದಲ್ಲಿರೋ ಶ್ರೀ ಸಿದ್ಧಾರೂಢ ಮಠ ಅಥವಾ ಮಿಷನ್ಗೆ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಪ್ರೋಗ್ರಾಮ್ ಇರುತ್ತೆ. ಇವರೇ, ಇದನ್ನು ತಪ್ಪದೆ ಈಗ ನೀವು ಕೊನೆಯವರೆಗೂ ವಿಡಿಯೋ ನೋಡಿ. ಇವರೇ, ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೆ ಹಿಂದಿನ ಭಾಗ 1 ಹಾಕಿದ್ದೀನಿ. ಭಾಗ 1 ಅದನ್ನು ಯಾರು ನೋಡಿಲ್ಲ ಅವ್ರು ತಪ್ಪದೆ ನೋಡಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ ಅಂತ ಕೇಳ್ಕೊತೀನಿ. ಈ ವಿಡಿಯೋನ ತಪ್ಪದೆ ಕೊನೆಯವರೆಗೂ ನೋಡಿರಿ. ಇದು ಪಾರ್ಟ್ 2 ಇರುತ್ತೆ. ನೆಕ್ಸ್ಟ್ ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5 ಇರ್ತದೆ. ತಪ್ಪದೆ ನೋಡಿ ಈ ವಿಡಿಯೋನ ಲಾಸ್ಟ್ವರೆಗೂ, ಚೆನ್ನಾಗಿದೆ. ವೆಯ್ಟ್ ಮಾಡ್ತಾ ಇದ್ದೀವಿ. ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ಸರ್ಕಲ್ ಬಸ್ ಹಿಡಿಬೇಕೆ?
ಇವರೇ ನೋಡಿದ್ರಲ್ಲ, ಈಗ ರಥಯಾತ್ರೆನ ಶ್ರೀ 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 ಸಿದ್ಧಾರೂಢ ಆಶ್ರಮ ಇಲ್ಲಿಗೆ ನಾವು ರಥಯಾತ್ರೆನ ತಗೊಂಡು ಬಂದಿದ್ವಿ, ಸ್ವಾಗತ ಮಾಡ್ಕೊಂಡು ಬಂದಿದ್ವಿ. ಇದು ರಾಮವಳ್ಳಿ ಆಶ್ರಮ, ಸಿದ್ಧಾರೂಢ ಮಿಷನ್ನು ಅಥವಾ ಮಠ. ಈಗ ಈ ಮಠದಲ್ಲಿ ನಾವು ಆಫೀಸಲ್ಲಿದ್ವಿ. ಇಲ್ಲಿ ಕೆಲವು ಟ್ರಸ್ಟಿಗಳು ಅಥವಾ ರಾಜಕೀಯ ವ್ಯಕ್ತಿಗಳು, ಹಾಗೆ ಜೊತೆಗೆ ಸ್ವಾಮೀಜಿಗಳು ನೋಡಿ. ಇವರು ಬಂದು ಬೇರ್ಲಿ ಮಠದ ಸ್ವಾಮೀಜಿ, ಮುಖ್ಯವಾದ ಸ್ವಾಮೀಜಿಯವರು. ಇವರ ಜೊತೆಯಲ್ಲಿ ಈಗ ಸದ್ಯಕ್ಕೆ ನಾನು ಆಫೀಸಲ್ಲಿದ್ದೀನಿ. ಕಾರ್ಯಕ್ರಮ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಪ್ರಾರಂಭ ಆಗುತ್ತೆ. ಇವರೇ ಕಾರ್ಯಕ್ರಮ ಬಂದು ಈಗ ಶುರು ಆಗುತ್ತೆ. ಈಗ ರಥ ಎಲ್ಲ ಇಲ್ಲಿ ಸಾಂಸ್ಕೃತಿಕ ಭವನ ಮುಂದುಗಡೆ ಇದೆ, ನಿಮ್ಗೆ ಗೊತ್ತಿದೆ. ಇಲ್ಲಿ ರಥ ಎಲ್ಲ ಇಲ್ಲೇ ಇದೆ, ಹೊರಗಡೆ ಇದೆ. ಎಲ್ಲ ಜನ ಸೇರಿದ್ದಾರೆ, ಸಾಂಸ್ಕೃತಿಕ ಭವನದಲ್ಲಿ ಇದ್ದಾರೆ. ಈಗ ನಾವೆಲ್ಲ ಅಲ್ಲಿ ಹೋಗಬೇಕು. ಸದ್ಯಕ್ಕೆ ಇಲ್ಲಿ ಆಫೀಸಲ್ಲಿ ಇವ್ರದ್ದು ಒಂದು ತಯಾರಿ ನಡೆಸ್ತಿದ್ದಾರೆ, ಏನೋ ಕೆಲವೆಲ್ಲ ಬರ್ಕೊಳ್ತಕ್ಕಂಥದ್ದು. ಬರ್ಕೊಂಡು ಆದಮೇಲೆ ಇನ್ನೇನು ಒಂದು 5-10 ನಿಮಿಷದಲ್ಲಿ ಅಲ್ಲಿ ಹೋಗ್ತೀವಿ. ಅಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ದಯವಿಟ್ಟು ಈಗಾಗಲೇ ಭಾಗ 1 ಆಗಿದ್ದೀನಿ, ಅದು ಯಾರು ನೋಡಿಲ್ಲ ಅದು ನೋಡಿ. ಇದು ಭಾಗ 2. ನಂತರ ಭಾಗ 3 ತಪ್ಪದೆ ನೋಡಿ. ಇವರೇ ಭಾಗ 3 ತಪ್ಪದೆ ನೋಡಿ. ಭಾಗ 1 ಇದು, ಭಾಗ 2. ಭಾಗ 1 ನೀವು ತಪ್ಪದೆ ನೋಡಿ, ಇದು ಭಾಗ 2. ನೆಕ್ಸ್ಟ್ ಭಾಗ 3 ನೀವು ತಪ್ಪದೆ ನೋಡಿ. ಓಕೆ ಅವರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ ಅವರೇ.